ನಮಸ್ಕಾರ ಸ್ನೇಹಿತರೆ, ನಾನು ಒಂಟಿಯಲ್ಲ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಲೋಹಿತ್ ರಾಯಲ್. ಯಶಸ್ಸು ಅನ್ನೋದು ಸುಮ್ಮನೆ ಸಿಗಲ್ಲ ಸ್ನೇಹಿತರೆ. ಅದರಿಂದ ತಿಂಗಳುಗಟ್ಟಲೆ ವರ್ಷಾನುಗಟ್ಟಲೆ ಪರಿಶ್ರಮ ಪಡಲೇಬೇಕು. ಅದಾದ ನಂತರ ಸಿಗೋದೇ ಯಶಸ್ಸು. ಅದನ್ನೇ ಸಕ್ಸಸ್ ಅಂತ ಹೇಳ್ತೀವಿ. ಸುಮ್ಮನೆ ಸಿಕ್ಕಿದ್ರೆ ಯಶಸ್ಸು ಅಂತ ಹೇಳಲ್ಲ, ಅದೇ ಅದೃಷ್ಟ ಅಂತ ಹೇಳ್ಬೋದು. ಆ ಅದೃಷ್ಟ ಕೂಡ ಎಲ್ರಿಗೂ ಸುಮ್ಮನೆ ಸಿಗಲ್ಲ. ಅದೃಷ್ಟ ಮಾಡಿದ್ದವ್ರಿಗೆ ಮಾತ್ರ ಅದೃಷ್ಟ ಸಿಗುತ್ತೆ. ನಾವೀಗ ಮಾತಾಡ್ತಾ ಇರೋದು ಡಾರ್ಲಿಂಗ್ ಕೃಷ್ಣ ಅವರ ಸಿನಿಮಾ ಬ್ರಾಟ್ ಹಾಗೂ ಅವರ ಯಶಸ್ಸಿನ ಬಗ್ಗೆ. ಬ್ರಾಟ್ ಸಿನಿಮಾದ ಮೂಲಕ ಅವ್ರಿಗೂ ಕೂಡ ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕಿದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಆ ಯಶಸ್ಸು ಸಿಕ್ಕಿದ ಮೇಲೆ ಮೇಂಟೈನ್ ಮಾಡೋದು ಅಥವಾ ಅದನ್ನು ಮುಂದುವರಿಸ್ಕೊಳ್ತಾ ಹೋಗೋದು ಇನ್ನೂ ಚಾಲೆಂಜಿಂಗ್ ವಿಷಯನೇ ಆಗಿರುತ್ತೆ. ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳಲ್ಲೇ ಕಾಣಿಸ್ಕೊಂಡ ಡಾರ್ಲಿಂಗ್ ಕೃಷ್ಣ ಅವರು ಮತ್ತೊಂದು ಯಶಸ್ಸು ಬ್ರಾಟ್ ಸಿನಿಮಾದ ಮೂಲಕ ಕಂಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ, ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಸಿನಿಮಾನ ಜನಗಳ ಮಧ್ಯೆ ನೋಡಿ ಆ ಸಿನಿಮಾ ಥಿಯೇಟ್ರಿಂದ ಆಚೆ ಬರುವಾಗ ಜನಗಳು ಅವ್ರನ್ನ ಹೊರಗಡೆ ಹೋಗೋದಕ್ಕೆ ಬಿಡ್ತಾನೆ ಇಲ್ಲ. ಎಲ್ರಿಗೂ ಸೆಲ್ಫಿ ಬೇಕು ಅಂತ ಹಿಂದೆ ಮೇಲೆ ಬಿದ್ದು ಸೆಲ್ಫಿ ತೊಗೊತಾ ಇದ್ದಾರೆ. ಖುಷಿ ವಿಷಯ ಏನಂದರೆ ಡಾರ್ಲಿಂಗ್ ಕೃಷ್ಣ ಅವರು ಇದ್ಯಾವುದಕ್ಕೂ ಬೇಜಾರು ಮಾಡ್ಕೊಳ್ದೇನೆ ಪ್ರತಿಯೊಬ್ಬರಿಗೂ ಸೆಲ್ಫಿ ಕೊಟ್ಟೆ ಮುಂದೆ ಹೋಗ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಇದಲ್ವಾ ಮತ್ತೆ ಅಭಿಮಾನ ಅಂದರೆ, ಇದಲ್ವಾ ಮತ್ತೆ ಅಭಿಮಾನ ಗಳಿಸೋ ರೀತಿ ಅಂದರೆ. ಮೊನ್ನೆ ಅಷ್ಟೇ ರಿಲೀಸ್ ಆದ ಬ್ರಾಟ್ ಸಿನಿಮಾ ಎಷ್ಟೊಂದು ಜನಗಳ ಮನ ಮುಟ್ಟಿದೆ ಅಂದರೆ, ಸಿನಿಮಾ ನೋಡಿದ ಜನ ಎಲ್ಲರೂ ಕೂಡ ಅದ್ಭುತವಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಸಿನಿಮಾದಲ್ಲಿರೋ ಕಂಟೆಂಟ್ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಮೊಬೈಲ್, ಇಂಟರ್ನೆಟ್, OTT, ಸ್ಯಾಟಲೈಟ್ ಅಂತ ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದೆ ಸಿನಿಮಾ ನೋಡೋದಕ್ಕೆ. ಈ ಪ್ಲ್ಯಾಟ್ಫಾರ್ಮ್ಸ್ ಮಧ್ಯ ಒಂದು ಸಿನಿಮಾ ತಯಾರಿಸಿ ಅದನ್ನು ಜನಗಳಿಗೆ ರೀಚ್ ಮಾಡಿಸ್ಬೇಕು ಅಂದರೆ ತುಂಬ ದೊಡ್ಡ ಸವಾಲಿನ ಕೆಲಸನೇ ಇರ್ಬೋದು. ಅಷ್ಟು ಈಸಿಯಾಗಿ ನಮ್ಮ ಜನ ಯಾವ ಸಿನಿಮಾನೂ ಒಪ್ಕೊಳ್ಳಲ್ಲ. ಅಂಥ ಪರಿಸ್ಥಿತಿಯಲ್ಲಿದ್ದಾಗ ಈ ಸಿನಿಮಾ ಜನಗಳ ಮನಸ್ಸು ಮುಟ್ಟಿದೆ ಅಂತಲೇ ಹೇಳ್ಬೋದು. ಎಲ್ರಿಗೂ ಇಷ್ಟ ಆಗಿದೆ. ಸೊ ಸಿನಿಮಾ ನೋಡ್ತಾರೆಲ್ಲ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀವಿನ್ನೂ ಸಿನಿಮಾ ನೋಡಿಲ್ಲ ಅಂದರೆ ಈಗಲೇ ಟಿಕೆಟ್ ಬುಕ್ ಮಾಡಿ ಸಿನಿಮಾಗೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಒಂದು ಕೆಲಸಕ್ಕೆ ಕೈ ಹಾಕಿ ತುಂಬ ಕಷ್ಟಪಟ್ಟು ಅದನ್ನು ಮಾಡಿದ್ರೆ, ಕಷ್ಟಪಟ್ಟು ಅಂತ ಹೇಳಬಾರ್ದು, ಇಷ್ಟಪಟ್ಟು ಮಾಡಬೇಕು. ಅದಕ್ಕೆ ಪರಿಶ್ರಮ ತೋರಿಸಿ ಪರಿಶ್ರಮ ಕೊಟ್ಟು ಮಾಡಿದ್ರೆ ಯಾವುದು ಕಷ್ಟ ಅಲ್ಲ ಅಂತ ಹೇಳ್ಬೋದು. ತುಂಬ ಯಶಸ್ಸು ಸಿಗುತ್ತೆ ಅಂತಲೇ ಹೇಳ್ಬೋದು. ಆ ಯಶಸ್ಸು ಇವತ್ತು ಬ್ರಾಟ್ ಸಿನಿಮಾದ ಮೂಲಕ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಸಿಕ್ಕಿದೆ. ಬ್ರಾಟ್ ಸಿನಿಮಾ ನಿರ್ದೇಶನ ಮಾಡಿದ ಶಶಾಂಕ್ಗೆ ಮತ್ತೊಂದು ಹಿಟ್ ಸಿನಿಮಾ ಆಗಿದೆ. ಇಡೀ ಚಿತ್ರತಂಡಕ್ಕೆ ನಾನು ಒಂಟಿಯಲ್ಲ ತಂಡದಿಂದ ಶುಭ ಹಾರೈಸುತ್ತಿದ್ದೇವೆ. ಧನ್ಯವಾದಗಳು.